ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ಈ ಒಂದು ವಿಡಿಯೋ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಸರ್ಕಾರ ಈ ಒಂದು ಯೋಜನೆಯಲ್ಲಿ ದೊಡ್ಡ ಬದಲಾವಣೆನ ತರೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಒಂದು ಸಣ್ಣ ಕೆಲಸ ಮಾಡದೇ ಇದ್ರೆ ನಿಮ್ಮ ಒಂದು ಖಾತೆಗೆ 2,000 ರೂಪಾಯಿ ಹಣ ಜಮೆ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಇನ್ ಮುಂದೆ. ಯಾಕೆ ಈ ಒಂದು ಹೊಸ ನಿಯಮ, ಯಾರಿಗೆ ಹಣ ಕಟ್ ಆಗ್ಬೋದು, ಯಾರು ಈಗಲೇ ಎಚ್ಚೆತ್ಕೊಳ್ಬೇಕಾಗುತ್ತೆ? ಸೊ ಲಕ್ಷಾಂತರ ಮಹಿಳೆಯರಿಗೆ ಸಂಬಂಧಪಟ್ಟ ಈ ಒಂದು ಬಿಗ್ ಅಪ್ಡೇಟ್ ಅನ್ನ ಬಹುತೇಕರಿಗೆ ಇನ್ನೂ ಕೂಡ ಸಂಪೂರ್ಣವಾಗಿ ಈ ಒಂದು ವಿಷಯ ಗೊತ್ತಿಲ್ಲ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಕೊನೆಯಲ್ಲಿ ಹೇಳುವಂತಹ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ. ಓಕೆ, ಮೊದಲನೇದಾಗಿ ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನೇನ್ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಕರ್ನಾಟಕ ಸರ್ಕಾರ ಏನು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಮಹಿಳೆಯರಿಗೆ ಕೊಡ್ತಾರೆ, ನೇರವಾಗಿ ಬ್ಯಾಂಕ್ ಖಾತೆಗೆ ಹೋಗುತ್ತೆ. ಸೊ ಈ ಒಂದು ಯೋಜನೆಯಿಂದ ಲಕ್ಷಾಂತರ ಕುಟುಂಬಗಳಿಗೆ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬೋದು, ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಈಗ ಸರ್ಕಾರ ಒಂದು ದೊಡ್ಡ ಬದಲಾವಣೆ ತರೋದಕ್ಕೆ ಸಿದ್ಧ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆ, ಅದಕ್ಕೆ ರೀಸನ್ ಕೂಡ ಇದೆ. ಕೆಲವು ಒಂದು ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು, ಅಥವಾ ಒಂದು ಶಾಕಿಂಗ್ ಮಾಹಿತಿಗಳು ಸರ್ಕಾರಕ್ಕೆ ಗೊತ್ತಾಗಿದೆ ಅಂತಾನೆ ಹೇಳ್ಬೋದು, ಅವರ ಗಮನಕ್ಕೆ ಕೂಡ ಬಂದಿದೆ. ಸೊ ಏನು ಅಂದ್ರೆ, ಕೆಲವರು ಅನರ್ಹರಿದ್ದರೂ ಕೂಡ ಯೋಜನೆಯ ಲಾಭ ಪಡಿತಾ ಇದ್ದಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ಶಾಕಿಂಗ್ ಏನಂದ್ರೆ, ಮತ್ತೆ ಇಂಟ್ರೆಸ್ಟಿಂಗ್ ಏನಂದ್ರೆ, ಮೃತಪಟ್ಟವರ ಹೆಸರಿನಲ್ಲೂ ಕೂಡ ಹಣ ಹೋಗ್ತಾ ಇರುವಂತಹ ಮಾಹಿತಿ ಸರ್ಕಾರಕ್ಕೆ ಗೊತ್ತಾಗಿರುವಂತದ್ದು. ಸೊ ಹಾಗಾಗಿ ನಕಲಿ ಫಲಾನುಭವಿಗಳನ್ನ ತಡೆಯೋದಕ್ಕೆ ಸರ್ಕಾರ ಈಗ ಒಂದು ಹೊಸ ಟೆಕ್ನಾಲಜಿ ಮುಖಾಂತರ ಒಂದು ಕೆಲಸವನ್ನ ಮಾಡ್ತಾ ಇದೆ. ಒಂದು ಹೊಸ ಟೆಕ್ನಾಲಜಿ ಮುಖಾಂತರ ಇದನ್ನ ಕಂಡುಹಿಡಿಯೋದಕ್ಕೆ ಹೊರಟಿದ್ದಾರೆ. ಸೊ ಅದು ಏನು ಅಂತ ಇವಾಗ ನೋಡ್ತಾ ಹೋಗೋಣ. ಸೊ ಯಾಕೆ ಸರ್ಕಾರ ಈ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ತಾ ಇದೆ ಅಂತ ನೋಡೋದಾದ್ರೆ, ಒಂದ್ಸಾರಿ ಯೋಚನೆ ಮಾಡಿ, ಬಡ ಮಹಿಳೆಯರಿಗೆ ಸಿಗ್ಬೇಕಾದಂತಹ ಹಣ ಅರ್ಹತೆ ಇಲ್ಲದವರಿಗೆ ಹೋದ್ರೆ ಸೊ ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯ ಆಗುತ್ತಲ್ವಾ? ಸೊ ಅದರ ಜೊತೆಯಲ್ಲಿ ಸರ್ಕಾರಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ. ಸೊ ಅದಕ್ಕೇನೆ ಇಲಾಖೆ ಈಗ ಪರಿಶೀಲನೆ ವೇಳೆ ಕೆಲವು ಗಂಭೀರ ವಿಚಾರಗಳು ಬೆಳಕಿಗೆ ಬಂದಿದೆ ಅಂತೆ. ಏನು ಇಲಾಖೆ ಪರಿಶೀಲನೆ ಮಾಡಿದೆ, ಅದರಲ್ಲಿ ಸೊ ಗಂಭೀರವಾದಂತಹ ಕೆಲವೊಂದು ಇನ್ಸಿಡೆಂಟ್ಸ್ ಸರ್ಕಾರಕ್ಕೆ ಗೊತ್ತಾಗಿದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಮೃತಪಟ್ಟಿದ್ದಾರಂತೆ. ಅವರ ಹೆಸರು ಯೋಜನೆಯಲ್ಲಿ ಅಂದ್ರೆ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಮೃತಪಟ್ಟಿದ್ರು ಕೂಡ, ಅಂದ್ರೆ ಅವರು ಡೆತ್ ಆಗಿದ್ರು ಕೂಡ ಅವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗ್ತಾ ಇದೆ ಅನ್ನುವಂಥದ್ದು. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತೆ ಅಚ್ಚರಿ ಏನಂದ್ರೆ, 50,000ಕ್ಕೂ ಹೆಚ್ಚು ಆದಾಯ ತೆರಿಗೆ ಪಾವತಿದಾರರು ಕೂಡ ಯೋಜನೆಯ ಲಾಭವನ್ನ ಪಡೀತಿದ್ದಾರೆ ಅನ್ನುವಂತಹ ಮಾಹಿತಿ ಸರ್ಕಾರಕ್ಕೆ ಗೊತ್ತಾಗಿದೆ. ಸೊ ಇಷ್ಟಲ್ದೇನೆ ಕೆಲವರ ಬ್ಯಾಂಕ್ ಖಾತೆಗೆ ಹಣ ಹೋಗಿ ಇಂದಿನ ಸಾಲಕ್ಕೆ ಕಡಿತ ಆಗುತ್ತಿರುವಂತಹ, ಅಂದ್ರೆ ಇಂದಿನ ಸಾಲ ಏನಿರುತ್ತೆ ಅದಕ್ಕೆ ಅದು ಸರಿ ಹೋಗ್ತಿರುವಂತಹ ಮಾಹಿತಿ ಕೂಡ ಸರ್ಕಾರಕ್ಕೆ ಬಂದಿದೆಯಂತೆ. ಸೊ ಮತ್ತೆ ಕೆಲವರ ಮೊಬೈಲ್ ನಂಬರ್ ಕೂಡ ಬದಲಾವಣೆ ಆಗಿದೆ. ಸೊ ಇವೆಲ್ಲಾ ಕಾರಣಗಳಿಂದ ಸರ್ಕಾರ ಈಗ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಸೊ ಹಾಗಾಗಿ ಈಗ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಂದು ಟೆಕ್ನಾಲಜಿ ಮುಖಾಂತರ ಒಂದು ದೊಡ್ಡ ಬದಲಾವಣೆ ತರೋದಕ್ಕೆ ಸಿದ್ಧ ಆಗ್ತಾ ಇದೆ, ತಯಾರಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಬದಲಾವಣೆಯಿಂದ ಪ್ರತಿಯೊಬ್ಬ ಫಲಾನುಭವಿಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಅಂದ್ರೆ ಪ್ರತಿಯೊಬ್ಬ ನಿಜ ಅರ್ಹ ವ್ಯಕ್ತಿಗೂ ಕೂಡ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಹೊಸ ಒಂದು ಟೆಕ್ನಾಲಜಿ ಏನ್ ಬರ್ತಾ ಇದಾರೆ, ಇದೇನಾದ್ರೂ ಬಂದ್ರೆ ಸೊ ಒಮ್ಮೆ ಒಂದು ಅಕೌಂಟ್ ಅನ್ನ, ಅಂದ್ರೆ ಒಂದ್ಸಾರಿ ಅಕೌಂಟ್ ಪರಿಶೀಲನೆ ಆಗುತ್ತೆ, ವೆರಿಫಿಕೇಶನ್ ಆಗುತ್ತೆ. ಸೊ ಇದು ವೆರಿಫಿಕೇಶನ್ ಆದ್ರೆ ಯಾರು ನಿಜವಾದ ಫಲಾನುಭವಿ, ಮತ್ತೆ ಯಾರು ಅರ್ಹ ಮತ್ತೆ ಯಾರು ಅನರ್ಹರು, ಸೊ ಎಲ್ಲಾನು ಕೂಡ ಪರಿಶೀಲನೆ ಆಗುವಂತ ಸಾಧ್ಯತೆ ಇದೆ. ಆದರೆ ಇದು ಹೇಗೆ ನಡೆಯುತ್ತೆ ಅನ್ನುವಂಥದ್ದೇ ಇಲ್ಲಿ ಮೇನ್ ಅಲ್ವಾ? ಸೊ ಅದಕ್ಕಾಗಿ ಇಲ್ಲಿ ಸರ್ಕಾರ ಏನ್ ಟೆಕ್ನಾಲಜಿನ ತಗೊಂಡ್ಬರ್ತಿದೆ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಸೊ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ತರೋದಕ್ಕೆ ಮುಂದಾಗ್ತಾ ಇದೆ. ಅಂದ್ರೆ ಬಯೋಮೆಟ್ರಿಕ್ ಮುಖಾಂತರ ಈ ಒಂದು ನಕಲಿ ಫಲಾನುಭವಿಗಳನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಿರುವಂತದ್ದು. ಇನ್ನು ಮುಂದೆ ಫಲಾನುಭವಿಗಳು ಒಮ್ಮೆ ಮಾತ್ರ, ಅಂದ್ರೆ ಒನ್ ಟೈಮ್ ಮಾತ್ರ ಇದನ್ನ ಮತ್ತೆ ತಿಂಗಳಿಗೆ ಒಂದ್ಸಾರಿ ಆತರ ಏನ್ ಕೊಡೋ ಆಗಿಲ್ಲ, ಒಂದ್ಸಾರಿ ಮಾತ್ರ ಬಯೋಮೆಟ್ರಿಕ್ ಮತ್ತು ಮೊಬೈಲ್ ನಂಬರ್ ನೀಡಿ ಖಾತೆನ, ಅಂದ್ರೆ ಅಕೌಂಟ್ ಅನ್ನ ನವೀಕರಣ ಮಾಡಿಸ್ಕೋಬೇಕಾಗುತ್ತೆ. ಸೊ ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಇದು ಪ್ರತಿ ತಿಂಗಳು ಮಾಡುವಂತ ಕೆಲಸ ಅಲ್ಲ. ನಿಮ್ಗೆ ಅಲ್ಲಿ ಹೇಳಿದೆ, ಪ್ರತಿ ತಿಂಗಳು ಮಾಡುವಂತ ಕೆಲಸ ಅಲ್ಲ, ಕೇವಲ ಒಂದು ಬಾರಿ ಮಾತ್ರ. ಒಂದು ಸಾರಿ ಈ ಒಂದು ಬಯೋಮೆಟ್ರಿಕ್ ಆಯ್ತು ಅಂತಂದ್ರೆ ಮತ್ತೆ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಅದಾದ್ಮೇಲೆ ಬಯೋಮೆಟ್ರಿಕ್ ಆದ್ಮೇಲೆ ನಿಮ್ಗೆ ಹಣ ಮಾಮೂಲಿ ನಿಮ್ಗೆ ಮೊದಲು ಹೇಗ್ ಬರ್ತಿತ್ತೋ ನಾರ್ಮಲ್ ಆಗಿ ಆದ್ರೆ ಅದೇ ರೀತಿಯಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಅತ್ಯಂತ ಮುಖ್ಯ ಒಂದು ಮಾಹಿತಿ ಏನು ಅಂದ್ರೆ, ನವೀಕರಣ ಮಾಡದೇ ಇದ್ರೆ, ಅಂದ್ರೆ ಬಯೋಮೆಟ್ರಿಕ್ ಮುಖಾಂತರ ರಿನಿವಲ್ ಮಾಡದೇ ಇದ್ರೆ ಖಾತೆಗೆ ಹಣ ಬರೋದು, ಅಂದ್ರೆ ಅಕೌಂಟ್ಗೆ ಹಣ ಬರೋದು
ನಿಲ್ಲುವಂತ ಸಾಧ್ಯತೆ 100% ಇರುತ್ತೆ. ಸೊ ಇದಕ್ಕಾಗಿನೇ ಈ ಮಾಹಿತಿ ತುಂಬಾ ಮುಖ್ಯ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಬಯೋಮೆಟ್ರಿಕ್ ಏನು ಮಾಡಿಸೋದು ಬೇಡ, ಬರುತ್ತೆ ತಿಂಗಳು ಅಂತ ಸುಮ್ಮನೆ ಆದ್ರೆ, ಬಯೋಮೆಟ್ರಿಕ್ ಮಾಡಿಲ್ಲ ಅಂತಂದ್ರೆ ಸೊ ನಿಮ್ಗೆ ಹಣ ಬರೋದು ಖಂಡಿತವಾಗ್ಲೂ ಸ್ಟಾಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬಯೋಮೆಟ್ರಿಕ್ ಅಂದ್ರೆ ಏನು ಇಲ್ಲ, ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಏನಿದು ಬಯೋಮೆಟ್ರಿಕ್ ಅಂತ. ಬಯೋಮೆಟ್ರಿಕ್ ಅಂದ್ರೆ ಸಿಂಪಲ್, ನೀವು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನು ರೇಷನ್ ಅನ್ನು ತಗೊಳ್ಳೋಕೆ ಹೋಗ್ತಿರಲ್ಲ, ಅಲ್ಲಿ ನೀವು ತಂಬ್ ಏನ್ ಕೊಡ್ತೀರಾ, ಸೊ ಅದೇ ರೀತಿಯಾಗಿ ನೀವು ತಂಬ್ ಕೊಡ್ಬೇಕಷ್ಟೇ. ಅಂದ್ರೆ ಹೆಬ್ಬೆಟ್ಟಿನ ಗುರುತನ್ನ ನೀವು ಕೊಡಬೇಕಾಗುತ್ತೆ, ಅದನ್ನ ಬಯೋಮೆಟ್ರಿಕ್ ಅಂತ ಕರೀತಾರೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇದು ಒಂದ್ ಸಾರಿ ಮಾತ್ರ ಕೊಡ್ಬೇಕು, ಪದೇ ಪದೇ ತಿಂಗಳು ಕೊಡುವಂತ ಅವಶ್ಯಕತೆ ಇಲ್ಲ, ಒಂದು ಸಾರಿ ಮಾತ್ರ ಕೊಡ್ಬೇಕು. ಇದಿನ್ನೂ ಅಧಿಕೃತವಾಗಿ ಮಾಡಿಸ್ಬೇಕು ಅಂತ ಹೇಳಿಲ್ಲ, ಅಥವಾ ಬೇರೆ ಇಲಾಖೆಗೆ ಇನ್ನೂ ಏನು ಕೂಡ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿಲ್ಲ. ಸೊ ಇದನ್ನ ಕಡ್ಡಾಯ ಅಂದ್ರೆ ಮಾಡ್ಬೇಕು, ನಾಳೆಯಿಂದ ಮಾಡ್ಬೇಕು ಅಂತ ಇನ್ನೂ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ಅಧಿಕೃತವಾಗಿ ಅನೌನ್ಸ್ ಆಗುತ್ತೆ, ಅನೌನ್ಸ್ ಆದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದ್ ವೇಳೆ ಏನಾದ್ರೂ ಅಧಿಕೃತವಾಗಿ ಅನೌನ್ಸ್ ಆದ್ರೆ ಸರ್ಕಾರ ಇದನ್ನ ಮಾಡ್ಬೇಕು ಅಂತ ಮುಂದೆ ಬಂದಿದ್ದಾರೆ. ಸೊ ಮಾಡ್ತಾರೆ, ಇವತ್ತಲ್ಲ ನಾಳೆ ಮಳೆ ಮಾಡ್ತಾರೆ, ಬಟ್ ಇನ್ನೂ ಕೂಡ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ. ಅಧಿಕೃತವಾಗಿ ಏನಾದ್ರು ಅನೌನ್ಸ್ ಆದ್ರೆ ಖಂಡಿತವಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಒಂದ್ ವೇಳೆ ಏನಾದ್ರು ಅಧಿಕೃತವಾಗಿ ಅನೌನ್ಸ್ ಆದ್ರೆ ಎಲ್ಲಿ ಹೋಗಿ ಈ ಒಂದು ಬಯೋಮೆಟ್ರಿಕ್ ಅನ್ನ ಮಾಡಿಸ್ಬೇಕು ಅಂತ ನೋಡೋದಾದ್ರೆ, ಬೆಂಗಳೂರನ್ನು, ಕರ್ನಾಟಕವನ್ನು ಮತ್ತೆ ಗ್ರಾಮವನ್ನು, ಈ ಒಂದು ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಅನ್ನ ನೀವು ಮಾಡಿಸಬಹುದು. ಸರ್ಕಾರದಿಂದ ಅಧಿಕೃತವಾಗಿ ಏನಾದ್ರು ಅನೌನ್ಸ್ ಆದ್ರೆ ಖಂಡಿತವಾಗ್ಲೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಯಾವುದೇ ಬ್ರೋಕರ್ಗೆ ನಾನು ಬಯೋಮೆಟ್ರಿಕ್ ಮಾಡ್ಕೊಡ್ತೀನಿ ಅಥವಾ ನಾನು ಗೃಹಲಕ್ಷ್ಮಿ ಯೋಜನೆ ಹಣ ಬರೋ ತರ ಮಾಡ್ಕೊಡ್ತೀನಿ ಅಂತ ಯಾರಿಗೂ ಕೂಡ ದುಡ್ಡು ಕೊಡೋದಕ್ಕೆ ಹೋಗ್ಬೇಡಿ. ಯಾರಾದ್ರೂ ಮಾಡ್ತೀವಂದ್ರೆ ನಂಬಬೇಡಿ, ಅದಿನ್ನೂ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ. ಇದು ನಿಮ್ಗೆ ಒಂದು ಅವೇರ್ನೆಸ್ ಇರಲಿ, ಮತ್ತೆ ಒಂದು ಜಾಗೃತರಾಗಿರಿ. ಸೊ ಫೈನಲ್ ಆಗಿ ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಬಯೋಮೆಟ್ರಿಕ್ ಆದ್ಮೇಲೆ ಯಾರ್ಯಾರಿಗೆಲ್ಲ ಹಣ ಬರೋದು ಸ್ಟಾಪ್ ಆಗುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ. ಮತ್ತೆ ಯಾರಿಗೆ ಸಮಸ್ಯೆ ಆಗುತ್ತೆ, ಯಾರಿಗೆ ಹಣ ಬರೋದು ಸ್ಟಾಪ್ ಆಗುತ್ತೆ ಅಂತ. ಇಲ್ಲಿ ಕೆಲವೊಂದು ವರದಿಗಳ ಪ್ರಕಾರ ಆದಾಯ ತೆರಿಗೆ ಪಾವತಿ ಮಾಡುವಂತವ್ರು, ಮತ್ತೆ ಅರ್ಹತೆ ಇಲ್ಲದಂತವ್ರು, ಸೊ ನಿಯಮಗಳಿಗೆ ವಿರುದ್ಧ ಇರುವಂತವ್ರು, ನಿಯಮಗಳಿಗೆ ವಿರುದ್ಧ ಅಂತಂದ್ರೆ ಹೆಚ್ಚಿನ ಆದಾಯ ಇರುವಂತವ್ರು, ಮತ್ತೆ ಅವರು ಮೃತಪಟ್ಟಿದ್ರು ಕೂಡ ಬೇರೆ ಒಂದು ಅಕೌಂಟ್ಗೆ ಹೋಗ್ತಾ ಇತ್ತು ಅಂತಂದ್ರೆ, ಸೊ ಅಂತವ್ರನ್ನ ಇಲ್ಲಿ ನಿಯಮಗಳಿಗೆ ವಿರುದ್ಧವಾಗಿ ಅಂತ ಕನ್ಸಿಡರ್ ಆಗುತ್ತೆ. ಸೊ ಅಂತವ್ರಿಗೂ ಕೂಡ ಇಲ್ಲಿ ಹಣ ಬರೋದು ಸ್ಟಾಪ್ ಆಗುತ್ತೆ. ಸೊ ಇದು ವೆರಿಫಿಕೇಶನ್ ಮಾಡುವಾಗ ಇದೆಲ್ಲಾನು ಕೂಡ ಗೊತ್ತಾಗುತ್ತೆ. ಸೊ ಇಂಥವ್ರಿಗೆ ಹಣ ಬರುವಂತದ್ದು ಸ್ಟಾಪ್ ಆಗುತ್ತೆ. ಕೆಲವು BPL ಕಾರ್ಡ್ಗಳು ಕೂಡ ಈಗ APL ಆಗಿ ಬದಲಾವಣೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿನೂ ಕೂಡ ಇದೆ, ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡಿದೆ. ಸೊ ಹಾಗಾಗಿ ನಿಮ್ಮ ದಾಖಲೆಗಳು ಸರಿಯಾಗಿದೆಯಾ, ಮೊಬೈಲ್ ನಂಬರ್ ಏನಾದ್ರು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ, ಬ್ಯಾಂಕ್ ಖಾತೆಗೆ ಮಾಹಿತಿ ಸರಿಯಾಗಿದೆಯಾ, ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ, ಎಲ್ಲಾನು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ತುಂಬಾ ಕುಟುಂಬಗಳಿಗೆ ಒಂದು 2,000 ರೂಪಾಯಿ ಏನಿದೆ, ಇದು ತುಂಬಾ ಸಹಾಯ ಆಗ್ತಾ ಇದೆ. ಸೊ ಹಾಗಾಗಿ ಅದು ಮುಂದೆ ಬರೋದು ಸ್ಟಾಪ್ ಆದ್ರೆ ನಿಮ್ಗೆ ಸಮಸ್ಯೆ ಆಗ್ಬೋದು. ಹಾಗಾಗಿ ಬಯೋಮೆಟ್ರಿಕ್ ಏನಾದ್ರು ಅನೌನ್ಸ್ ಆದ್ರೆ ಎಲ್ಲರೂ ಕೂಡ ಬಯೋಮೆಟ್ರಿಕ್ ಮಾಡಿಸಿ, ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಒಟ್ಟಿನಲ್ಲಿ ಹೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಬದಲಾವಣೆ ಬರ್ತಾ ಇದೆ. ಸೊ ಮುಂದಕ್ಕೆ ಬರುತ್ತೆ, ಬಯೋಮೆಟ್ರಿಕ್ ಬಂದಾಗ ಮಾಡಿಸ್ಕೊಳ್ಳಿ. ಸೊ ಒನ್ ಟೈಮ್ ಬಯೋಮೆಟ್ರಿಕ್ ಬರುತ್ತೆ, ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಬೇಕಾಗುತ್ತೆ, ಖಾತೆ ಮರುನೋಂದಣಿ ಮಾಡ್ಬೇಕಾದ್ರೆ ರಿನ್ಯೂವಲ್ ಮಾಡ್ಬೇಕಾಗುತ್ತೆ. ಇವೆಲ್ಲ ಮುಂದೆ ಇಂಪಾರ್ಟೆಂಟ್ ಆಗ್ಬೋದು. ಸರ್ಕಾರದ ಅಧಿಕೃತ ಆದೇಶ ಬಂದ ಮೇಲೆನೆ ನೀವು ಕ್ರಮ ತಗೊಳ್ಳಿ. ಅಲ್ಲಿವರೆಗೂ ಯಾರೇ ಬ್ರೋಕರು ನಾವು ಮಾಡ್ಕೊಡ್ತೀವಿ ಅಥವಾ ನೀವೇ ದುಡ್ಡು ಕೊಟ್ಟು ಮಾಡಿಸಿದ್ರೆ ಏನು ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇರುವಂತರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಸೊ ಇದೇ ರೀತಿಯಾದಂತಹ ರಿಯಲ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.